ವಿಶೇಷವಾಗಿ ಇಲ್ಲೆಲ್ಲ ನುರಿತ ವೈದ್ಯರ ತಂಡ ಇಲ್ಲೊಂದು ಉಪಸ್ಥಿತರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಡಾಕ್ಟರ್ ಸಜ್ಜನ್ ಪಿ ಬಳ್ಕೆ ಸರ್ ಅವರು, ಅದೇ ರೀತಿ ನಮ್ಮ ಡಾಕ್ಟರ್ ಅಮಿತ್ ಅಷ್ಟೂರೆ ಸರ್ ಅವರು, ಜೊತೆಗೆ ನಮ್ಮ ಲಕ್ಷ್ಮೀಕಾಂತ್ ಕೈನಾಪುರೆ ಸರ್ ಅವರು, ಜೊತೆಗೆ ಡಾಕ್ಟರ್ ಪ್ರಶಾಂತ್ ಮಠಪತಿ ಅವರು, ಡಾಕ್ಟರ್ ರಾಹುಲ್ ರಾಜುರಿ ಅವರು, ಡಾಕ್ಟರ್ ರಾಮಲಿಂಗ್ ಒಳಸಂಗಿ ಅವರು, ಡಾಕ್ಟರ್ ಶಿವರಾಜ್ ಹೊದ್ದಾಳೆ ಅವರು, ಎಲ್ಲ ವೈದ್ಯರು ಇಲ್ಲಿ ತಪಾಸಣೆಯನ್ನ ಮಾಡಲಿಕ್ಕಿದ್ದಾರೆ. ಜೊತೆಗೆ ಇಲ್ಲಿ ರಕ್ತದಾನ ಶಿಬಿರಕ್ಕಾಗಿ ಆಗಮಿಸಿರ್ತಕ್ಕಂಥ ನಮಗೆಲ್ಲರಿಗೂ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡಿರುವ ಸರ್ವರಿಗೂ ಹಾರ್ದಿಕವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಬರಮಾಡಿಕೊಂಡು ಇದೀಗ ನೇರವಾಗಿ ವೇದಿಕೆಗೆ ಬಂದಂತ ಎಲ್ಲ ಪೂಜ್ಯರಲ್ಲಿಯೂ ಜೊತೆಗೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಡಾಕ್ಟರ್ಸ್ಗಳಲ್ಲಿ ತಮ್ಮಲ್ಲಿ ವಿನಂತಿಸ್ತೇನೆ. ಬಸವಗುರು ಪೂಜೆಯೊಂದಿಗೆ ಇವತ್ತಿನ ಬಸವಗುರು ಪೂಜೆ ಹಾಗೂ ಸದ್ಗುರು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸುವುದರೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುತ್ತದೆ. ನಮ್ಮೆಲ್ಲ ಡಾಕ್ಟರ್ಸ್ ಸಜ್ಜನ್ ಬಲ್ಕೆ ಸರ್, ಅಷ್ಟೂರಿ ಸರ್ ಅವರು, ಜೊತೆಗೆ ನಮ್ಮ ಬಸವ ಜಯಂತಿ ಮೆರವಣಿಗೆ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಯೋಗೇಶ್ ಅಷ್ಟೂರಿ ಸರ್ ಅವರು, ನಾವೆಲ್ಲ ವೈದ್ಯರು ಕೂಡ ವೇದಿಕೆ ಬರಬೇಕಾಗಿದೆ. ಉಚಿತ ಆರೋಗ್ಯ ತಪಾಸಣೆ ಹಾಗೂ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟದ್ದು ಬಸವಣ್ಣನಯ್ಯ. ನೀನು ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀವಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ ಮಹಾದೇವ ಬಸವ. ವಿಶ್ವಗುರು ಬಸವಣ್ಣನವರಿಗೆ, ಸದ್ಗುರು ಚನ್ನಬಸವೇಶ್ವರರಿಗೆ, ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪೂಜ್ಯರ ಕಾರ್ಯಕ್ಕೆ ಆತ್ಮೀಯ ಜಯವಾಗಲಿ. ಇದೀಗ ವೇದಿಕೆ ಮೇಲೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರದ ಆರಂಭದಲ್ಲಿ ಯಮಗೆಯೂ ಗುರು ನಿಮಗೆಯೂ ಗುರು ಜಗಕ್ಕೆಲ್ಲಕ್ಕೂ ಗುರುವಾಗಿರುವ ಅಪ್ಪ ಬಸವಣ್ಣನವರು, ಜೊತೆಗೆ ನಡೆದಾಡುವ ದೇವರಾಗಿ ಕನ್ನಡದ ಪಟ್ಟದೇವರೇ ಆದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪೂಜ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಪೂಜೆಯನ್ನ ಸಲ್ಲಿಸಿರುವ ಪರಮ ಪೂಜ್ಯರಿಗೂ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ, ಜೊತೆಗೆ ಈ ಶಿಬಿರದಲ್ಲಿ ಉಪಸ್ಥಿತರಿರುವ ವೈದ್ಯರು ಆದಿಯಾಗಿ ಪಾಲ್ಗೊಂಡಿರುವ ಸಕಲರಿಗೂ ಅನಂತ ಶರಣಾರ್ಥಿಗಳು. ನಾವೆಲ್ಲರೂ ಆಸೀನರಾಗಬೇಕಾಗಿ ಮನವಿಯನ್ನ ಮಾಡ್ತೇನೆ. ಇದೀಗ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿರುವ ಎಲ್ಲ ಪರಮ ಪೂಜ್ಯರು ಹಾಗೂ ಎಲ್ಲ ಉಪಸ್ಥಿತರಿರ್ತಕ್ಕಂಥ ಅತಿಥಿಗಳಿಗೆ ಸ್ವಾಗತವನ್ನ ಕೋರ್ಲಿಕ್ಕಿದ್ದಾರೆ. ನಮ್ಮ ಬಿ.ಕೆ. ಬಳತೆ ಆಸ್ಪತ್ರೆಯ ಡಾಕ್ಟರ್ ಸಜ್ಜನ್ ಬಳ್ಕೆ ಸರ್ ಅವರು. ಬಂದಂತ ಪೂಜ್ಯರಿಗೂ ಎಲ್ಲರಿಗೂ ಸ್ವಾಗತವನ್ನ ಕೋರಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತಾರೆ. ಸ್ವರ್ಣೋತ್ಸವ ಮತ್ತು ಬಸವಲಿಂಗ ಪಟ್ಟದೇವರ 70ನೇ ಹುಟ್ಟುಹಬ್ಬ ಇವರ ನಿಮಿತ್ತ ನಮ್ಮ ಆಸ್ಪತ್ರೆ ಕಡೆಯಿಂದ ಇವತ್ತು ಉಚಿತ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ. ಅದಕ್ಕೆ ಹಾಸನದಾದಂಥ ಪರಮಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರವರಿಗೆ ಹಾಗೂ ಬಸವಪಟ್ಟದರು ನನ್ನ ಅಮ್ಮನವರು ಹಾಗೂ ಹಾಸನದಾದಂಥ ಹಿರಿಯ ವೈದ್ಯರಾದಂಥ ಅಷ್ಟೂರಿ ಸರ್ ಅವರಿಗೂ ಹಾಗೂ ಮುಖಂಡರಾದ ಪ್ರಸನ್ನ ಖಂಡ್ರೆ ಅವರಿಗೂ ಹಾಗೂ ನಮ್ಮ ಕುಶವ ಅವರಿಗೂ, ನಮ್ಮ ತಂದೆ ತಾಯಿಯಾದ ಸುಪೂರ್ಣ ಅವರಿಗೂ ಹಾಗೂ ಡಿ.ಕೆ. ಶ್ರೀರಾಮ್ ಸರ್ ಅವರಿಗೂ, ನಮಸ್ಕಾರ. ಡಿ.ಕೆ. ಶ್ರೀರಾಮ್ ಶೌಸ್ಬೇಕ್ ಸರ್, ಮಲ್ಲಮ್ಮ ತಾಯಿಯವರಿಗೂ, ನನ್ನ ಅಪೂರ್ವ ನಮನಗಳು. ಇವತ್ತು ನಾವು ಒಂದೇ ಇದರಲ್ಲಿ ಉಚಿತ ತಪಾಸಣೆಯಲ್ಲಿ ಆರ್ಥೋಪೆಡಿಕ್ ಸರ್ಜನ್ ಇದ್ದಾರೆ ಡಾಕ್ಟರ್ ಶಿವಾಜಿ ಮುಗ್ದಾಳೆ ಅಂತ. ನಮ್ಮ ಹಿರಿಯ ದಂತ ತಜ್ಞರಾದ ಡಾಕ್ಟರ್ ಅಮಿತ್ ಅಷ್ಟೇ ಸರ್ ಇದ್ದಾರೆ. ಆಮೇಲೆ ಚರ್ಮರೋಗ ತಜ್ಞರಾದ ಡಾಕ್ಟರ್ ಪ್ರಶಾಂತ್ ಮಠಪತಿ ಸರ್ ಇದ್ದಾರೆ. ಆಮೇಲೆ ಚಿಕ್ಕಮಟ್ಟ ತಜ್ಞರಾದ ಡಾಕ್ಟರ್ ರಾಹುಲ್ ಬಜರ್ ಇದ್ದಾರೆ, ಡಾಕ್ಟರ್ ರಾಮಲಿಂಗ್ ಒಳಸಂಗಿ ಅವರು ಇದ್ದಾರೆ. ಹಾಗೆ ನಾನಿದ್ದೀನಿ.
ಆಮೇಲೆ ತಕ್ಷಣ ನೈನಾಪುರ ಅಂತ ಇರುತ್ತೆ. ಟೋಟಲ್ ಒಟ್ಟಿಗೆ ನಾವು 9 ಜನರ ಸೇರಿ ಇದು ಕ್ಯಾಂಪ್ ಆರ್ಗನೈಸ್ ಮಾಡ್ತೀವಿ. ಇನ್ನೊಂದೇನೆಂದರೆ ರಕ್ತದಾನ ಶಿಬಿರ. ಇದು ಸುರಕ್ಷಾ ಬ್ಲಡ್ ಬ್ಯಾಂಕ್ ಅಂತ ಗುಲ್ಬರ್ಗ ಅವ್ರು ಆರ್ಗನೈಸ್ ಮಾಡಿದ್ದಾರೆ. ಅಂದರೆ ಅವರು ನಮ್ಮ ನೇತೃತ್ವದಲ್ಲಿ ಅವರು ಇದು ಮಾಡಿದ್ದಾರೆ. ಅದರ ಸಲುವಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ ಜಾಸ್ತಿ ಸಂಖ್ಯೆಯಲ್ಲಿ ಬ್ಲಡ್ ಡೊನೇಟ್ ಮಾಡಬೇಕಂತ ನಾನು ಕೇಳ್ತಾ ಇದ್ದೀನಿ. ಧನ್ಯವಾದ. ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿರುವ ಪೂಜ್ಯರಿಗೂ ಅತಿಥಿಗಳಿಗೂ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರಿ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನವನ್ನ ಮಾಡಿ ಜೀವವನ್ನ ಉಳಿಸುವಂತ ಕಾರ್ಯಕ್ಕೆ ತಮ್ಮ ಸರ್ಕಾರ ಇರಲಿ ಎನ್ನುವಂತ ಸದಾಶಯದ ನುಡಿಗಳನ್ನ ನುಡಿಯುತ್ತಾ ಸ್ವಾಗತ ಕೋರಿರ್ತಕ್ಕಂಥ ನಮ್ಮ ಡಾಕ್ಟರ್ ಸಜಲ್ ಬೈ ಬದರ್ ಸರ್ ಅವರಿಗೆ ಅನಂತ ವಂದನೆಗಳು, ಶರಣಾರ್ಥಿಗಳನ್ನ ತಿಳಿಸ್ತಾ ಇದೀಗ ವೇದಿಕೆ ಮೇಲೆ ಪರಮ ಪೂಜ್ಯರು ಜೊತೆಗೆ ಎಲ್ಲ ಅತಿಥಿಗಳು ಜ್ಯೋತಿ ಬೆಳಗಿಸುವುದರೊಂದಿಗೆ ಇವತ್ತಿನ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರದ ಉದ್ಘಾಟನೆಯನ್ನ ನೆರವೇರಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ಇವತ್ತು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ, ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಪೂಜ್ಯರ ಅಮೃತ ಮಹೋತ್ಸವದ ಪ್ರಯುಕ್ತವಾಗಿ ಸಾಗಿ ಬರ್ತಾ ಇದೆ. ಅದರಲ್ಲಿ ಇವತ್ತು ನಮ್ಮ BK ಭತ್ತೆ ಆಸ್ಪತ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶೇಷವಾಗಿ ಆರೋಗ್ಯ ತಪಾಸಣೆ, ಎಲ್ಲರೂ ಆರೋಗ್ಯವಂತರಾಗಿರ್ಬೇಕು, ರಕ್ತದಾನ ಶಿಬಿರ ಕೂಡ ಈ ಉದ್ಘಾಟನೆ ನೆರವೇರ್ತಾ ಇದೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಪರಮ ಪೂಜ್ಯರಿಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಪೂಜ್ಯ ನಾಡುಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪೂಜ್ಯರ ಸನ್ನಿಧಾನ, ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಅಪ್ಪಗಳವರು, ಜೊತೆಗೆ ನಮ್ಮ ರಾಜಶೇಖರ ಅಷ್ಟೂರೆ ಸರ್ ಇದ್ದಾರೆ, DK ಸಿದ್ದರಾಮ ಸರ್ ಅವರು, ಪ್ರಸನ್ನ ಖಂಡ್ರೆ ಸರ್ ಅವರು, ಜೊತೆಗೆ ನಮ್ಮ ಯೋಗೇಶ್ ಅಷ್ಟೂರಿ ಅವರು, ಜೊತೆಗೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ಎಲ್ಲ ವೈದ್ಯರ ತಂಡ ಇದೆ, ಜೊತೆಗೆ ಪುಷ್ಪಾವತಿ ಬಳತೆ ಅವರು ಇದ್ದಾರೆ, ಸ್ವರೂಪ ತಾಯಿ ಅವರು, ಜೊತೆಗೆ ನಮ್ಮ ಸಜ್ಜಲ್ ಬಳತೆ ಸರ್ ಅವರು, ಕಾಂಚನ ಮೇಡಮ್ ಅವರು, ಡಾಕ್ಟರ್ ಅಮಿತ್ ಅಷ್ಟೂರೆ ಸರ್ ಅವರು, ಜೊತೆಗೆ ನಮ್ಮ ಲಕ್ಷ್ಮೀಕಾಂತ್ ಐನಾಪುರೆ ಸರ್ ಅವರು, ಪ್ರಶಾಂತ್ ಮಠಪತಿ ಅವರು, ರಾಹುಲ್ ರಾಜೂರಿ ಅವರು, ರಾಮಲಿಂಗ ಬಳಸಂಗಿ ಅವರು, ಶಿವರಾಜ್ ಗುರ್ತಾಳಿ ಸರ್ ಅವರು, ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ವೈದ್ಯರು ತಂಡ ಸೇರಿದಂತೆ ಪಾಲ್ಗೊಂಡಿರುವ ಎಲ್ಲರ ಉಪಸ್ಥಿತಿಯಲ್ಲಿ ಈಗ ಉದ್ಘಾಟನೆಗೊಂಡಿದೆ. ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಸರ್ವರಿಗೂ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ, ಜ್ಞಾನದ ಬರದಿಂದ ಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬರದಿಂದ ತಮನ್ನದ ಕೇಡು ನೋಡಯ್ಯ. ಇವತ್ತು ಆರೋಗ್ಯ ತಪಾಸಣೆ ಮೂಲಕ ಎಲ್ಲರೂ ಆರೋಗ್ಯಕರಾಗಿರ್ಬೇಕನ್ನಂತ ಸದ್ವಿಚಾರದೊಂದಿಗೆ ಇವತ್ತು ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆ ಉದ್ಘಾಟನೆಗೊಂಡಿದೆ. ನಮಗೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಇನ್ನೊಂದೇ ಇವತ್ತಿನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರಿಗೆ ಇದೀಗ ಭಕ್ತಿ ಗೌರವ ಅರ್ಪಣೆಯನ್ನ ನೆರವೇರಿಸಲಿಕ್ಕಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ವಿನಂತಿಸ್ತೇನೆ. ಪೂಜ್ಯ ಅಪ್ಪಗಳವರಿಗೆ ಇದೀಗ ಭಕ್ತಿ ಗೌರವ ಅರ್ಪಣೆಯನ್ನ ನಾವು ನೆರವೇರಿಸಬೇಕಾಗಿ ಮನವಿಯನ್ನ ಮಾಡ್ತೇನೆ. ಜೊತೆಗೆ ನಮ್ಮ ಕಾಂಚನ ಮೇಡಮ್ ಅವರು ತಾವು ಸಹ ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಅಪ್ಪಗಳವರಿಗೆ ಭಕ್ತಿ ಗೌರವ ಅರ್ಪಣೆಯನ್ನ ಸಲ್ಲಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯರಿಗೆ ಭಕ್ತಿಯ ಅನಂತ ಶರಣಾರ್ಥಿಗಳು. ಜೊತೆಗೆ ಪರಮ ಪೂಜ್ಯ ಗುರುಬಸವ ಪಟ್ಟದೇವರ ಅಪ್ಪಗಳವರು ಪೂಜ್ಯರಿಗೂ ಸಹ ಈ ಸಂದರ್ಭದಲ್ಲಿ ಭಕ್ತಿ ಗೌರವ ಅರ್ಪಣೆಯಿಂದ ನೆರವೇರಿಸಲಾಗ್ತಾ ಇದೆ. ನಮ್ಮ ಡಾಕ್ಟರ್ ಸಜಲ್ ಬಳತೆ ಸರ್ ಅವರು ಪೂಜ್ಯ ಅಪ್ಪಗಳವರಿಗೆ ದಂಪತಿಗಳು ಗೌರವದ ಸನ್ಮಾನವನ್ನ ಭಕ್ತಿ ಗೌರವ ಅರ್ಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರುವ ಹಿರಿಯ ಶರಣಜೀವಿಗಳು, ನಮ್ಮ ನ್ಯಾಯವಾದಿಗಳು, ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ರಾಜಶೇಖರ ಅಷ್ಟೂರೆ ಸರ್ ಅವರಿಗೆ ನಮ್ಮ ಬಂಡಪ್ಪ ಬಳತೆ ಸರ್ ಆಗಮಿಸಿ ಅವರಿಗೆ ಗೌರವಿಸಿ ಸನ್ಮಾನಿಸಬೇಕಾಗಿ ವಿನಂತಿಸ್ತೇನೆ. ನಮ್ಮ ರಾಜಶೇಖರ ಅಷ್ಟೂರೆ ಸರ್. ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ಅನಂತ ಶರಣಾರ್ಥಿಗಳನ್ನ ಸಲ್ಲಿಸ್ತಾ, ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಬ್ಯಾಂಕ್ನ ಅಧ್ಯಕ್ಷರಾದಂಥ DK ಸಿದ್ದರಾಮ ಸರ್ ಅವರಿಗೆ ನಮ್ಮ ಮಹೇಶ್ ಬತ್ತೇಹರಣ್ಣವರು ತಾವು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ.
ಮಹೇಶ್ ಬಾತೆ ಸರ್ ಅವರು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಅತಿಥಿಗಳಿಗೆ ಸನ್ಮಾನವನ್ನು ನೆರವೇರಿಸಲಾಗ್ತಾ ಇದೆ. ಇವೆಲ್ಲರ ಚಪ್ಪಾಳೆ ಮೂಲಕ ಅವರಿಗೂ ಕೂಡ ಅನಂತ ವಂದನೆಗಳು. ಜೊತೆಗೆ ನಮ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯುವ ಮುಖಂಡರು ಪ್ರಸನ್ನ ಪ್ರಕಾಶ್ ಖಂಡ್ರೆ ಸರ್ ಅವರಿಗೆ ನಮ್ಮ ಸಂತೋಷ್ ದಾನ ಅವರು ಆಗಮಿಸಿ ಸನ್ಮಾನಿಸಬೇಕಾಗಿ ವಿನಂತಿಸ್ತಾರೆ. ಕಾರ್ಯಕ್ರಮದ ಅತಿಥಿಗಳಿಗೆ ಸನ್ಮಾನದೊಂದಿಗೆ ಶಿಬಿರದ ಉದ್ಘಾಟನೆ ಬಳಿಕ ಸನ್ಮಾನದ ಕಾರ್ಯಕ್ರಮ ಮುಂದುವರಿತಾ ಇದೆ. ಸರ್ ಅವರಿಗೆ ಕೂಡ ನೀವೆಲ್ಲರೂ ಚಪ್ಪಾಳೆ ಮೂಲಕ ಅನಂತ ವಂದನೆಗಳನ್ನ ತಿಳಿಸ್ತಾ, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಬಸವ ಜಯಂತಿ ಉತ್ಸವದ ಮೆರವಣಿಗೆ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಯೋಗೇಶ್ ಅಷ್ಟೂರೆ ಸರ್ ಅವರಿಗೆ ರಾಮಲಿಂಗ್ ವಳಸಂಗಿ ಅವರು ಸನ್ಮಾನಿಸಿ ಗೌರವಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ಕಾರ್ಯಕ್ರಮದ ವೇದಿಕೆಯ ಅತಿಥಿಗಳಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ ನೆರವೇರಿಸಲಾಗ್ತಾ ಇದೆ. ಪೂಜ್ಯರಿಗೆ ಗೌರವ ಅರ್ಪಣೆ, ವೃತ್ತಿ ಗೌರವದ ಸನ್ಮಾನದ ಜೊತೆಗೆ ಎಲ್ಲ ಅತಿಥಿಗಳಿಗೆ ಗೌರವಿಸಲಾಗ್ತಾ ಇದ್ದು ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ, ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪುಷ್ಪಾವತಿ ಕಾಶಪ್ಪ ಗಳ್ತೆ ತಾಯಿಯವರಿಗೆ ಕಾಂಚನ್ ಮೇಡಮ್ ಅವರು ಆಗಮಿಸಿ ಪುಷ್ಪಾವತಿ ಕಾಶಪ್ಪ ಗಳ್ತೆ ತಾಯಿಯವರಿಗೆ ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿಯನ್ನ ಮಾಡ್ತೇನೆ. ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ಅವರಿಗೂ ಕೂಡ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ, ಜೊತೆಗೆ ಉಪಸ್ಥಿತರಿರುವ ಮಲ್ಲಮ್ಮ ನಾಗನ್ಕೆರೆ ತಾಯಿಯವರಿಗೂ ಸಹ ಈ ಸಂದರ್ಭದಲ್ಲಿ ನಮ್ಮ ಮೇಡಮ್ ಅವರು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮಹಿಳಾ ಕದರಿ ವೇದಿಕೆಯ ಅಧ್ಯಕ್ಷರಾದಂಥ ಮಲ್ಲಮ್ಮ ನಾಗನ್ಕೆರೆ ಅವರಿಗೂ ಈ ಸಂದರ್ಭದಲ್ಲಿ ಸನ್ಮಾನವನ್ನ ನೆರವೇರಿಸಲಾಗ್ತಾ ಇದೆ. ಅವರಿಗೂ ಸಹ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತೇನೆ. ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಸ್ವರೂಪ ತಾಯಿ ಬಂಡಪ್ಪ ಬಳತೆಯವರು ಅವರಿಗೂ ಸಹ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ನಮ್ಮ ಮಲ್ಲಮ್ಮ ನಾಗನ್ಕೆರೆ ತಾಯಿಯವರು ಅವರಿಗೆ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ಇಲ್ಲಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ